ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅರ್ಜುನ್ ಸನ್ ಆಫ್ ವಿಜಯಂತಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಮತ್ತು ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ರನ್ನಿಂಗ್ ಟೈಮ್ ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಪ್ರದೀಪ್ ಚಿಲುಕುರಿ. ಹಾಗೆಯೇ ಈ ಮೂವಿಯಲ್ಲಿ ಪ್ರೊಡ್ಯೂಸರ್ ಬೈ ಅಶೋಕ್. ಹಾಗೆಯೇ ಈ ಮೂವಿಯಲ್ಲಿ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 144 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಜೆಟ್ ನೋಡಿದರೆ 15 ಕೋಟಿ ಮತ್ತು ಕಲೆಕ್ಷನ್ ನೋಡಿದರೆ 36 ಕೋಟಿಯಿಂದ 42 ಕೋಟಿವರೆಗೆ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ನಂದಿಮುರಿ ಕಲ್ಯಾಣ್ ರಾಮ್, ವಿಜಯ್ ಶಾಂತಿ, ಸೋಹಿಲ್ ಖಾನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಎಲ್ಲಿ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲರೂ ಕೂಡ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಬಿಡುಗಡೆ ಆಗಿದ್ದ ದಿನಾಂಕ ಏಪ್ರಿಲ್ 18, 2025 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಪ್ರೊಡಕ್ಷನ್ ಕಂಪನಿ NTR ಆರ್ಟಿಸ್ಟ್ ಅಶೋಕ್ ಕ್ರಿಯೇಷನ್. ಹಾಗೆಯೇ ಈ ಕ್ರಿಯೇಷನ್ ಅಂತೂ ಪ್ರೊಡಕ್ಷನ್ ಕಂಪನಿ ಅಂತೂ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಅಂತಲೂ ಕೂಡ ಹೇಳಬಹುದು. ಸುಮಾರು ಮೂವೀಸ್ಗಳು ಕೂಡ ಮಾಡಿದೆ ಈ ಪ್ರೊಡಕ್ಷನ್ ಕಂಪನಿ ಅಂತೂ. ಹಾಗೆಯೇ ಈ ಮೂವಿಗೆ ಅಲ್ಟಿಮೇಟಾಗಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ ಈ ಒಂದು ಕಂಪನಿ ನೋಡ್ಕೊಂಡಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಸಾಂಗ್ ಮ್ಯೂಸಿಕರ್ ಬೈ ಅಂಜಿನ್ ಲೋಕೇಶ್, ಎಡಿಟರ್ ಬೈ ತಮೀರ್ ರಾಜ್. ಹಾಗೆಯೇ ಸಿನಿಮಾಗ್ರಾಫಿಸ್ ರಾಮ್ ಪ್ರಸಾದ್. ಹಾಗೆಯೇ ಈ ಮೂವಿಯಲ್ಲಿ ತೆಲುಗಿನಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ತೆಲುಗಿನಲ್ಲಿ ಸೂಪರ್ ಹಿಟ್ ಆಗಿದೆ ಈ ಮೂವಿ ಅಂತೂ. ಹಾಗೆಯೇ ಹಿಂದಿಯಲ್ಲೂ ಕೂಡ ಈ ಮೂವಿಗೆ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ತೆಲುಗಿನಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಒಂದನೇ ಸ್ಟೋರಿ ಹೇಳಿದ್ರೆ, ಅರ್ಜುನ್ ಅನ್ನೋ ವ್ಯಕ್ತಿ ಇರ್ತಾರೆ. ಅರ್ಜುನ್ಗೆ ಅವನು ಒಂದು ಅನಾಥಾಶ್ರಮದಲ್ಲಿ ಅವರ ತಂದೆ ತಾಯಿ ತೀರೋಗ್ಬಿಟ್ಟಿರ್ತಾರೆ. ಅವನ ಅನಾಥಾಶ್ರಮದಲ್ಲಿ ಇರ್ತಾನೆ. ಒಬ್ಬರು ಮಕ್ಕಳಿಲ್ಲದ ವ್ಯಕ್ತಿಗಳು ಬಂದು ಅರ್ಜುನನ್ನು ಕರ್ಕೊಂಡು ಹೋಗ್ತಾರೆ. ಹೋದಾಗ ಅಲ್ಲಿ ಅವರ ತಂದೆ ತಾಯಿ ತುಂಬ ಒಂದು ಶ್ರೀಮಂತರು ಅಂತಲೇ ಹೇಳಬಹುದು. ಮತ್ತು ಅವನು ಅರ್ಜುನನ್ನು ಚೆನ್ನಾಗಿ ಓದಿಸ್ತಾ ಇರ್ತಾರೆ. ಮತ್ತು ಅವರ ಒಂದು ದತ್ತುಗೆ ತಗೊಂಡು ಬಂದಂಥ ವ್ಯಕ್ತಿ ತೀರೋಗ್ತಾನೆ. ಅವರ ತಾಯಿ ಇರ್ತಾರೆ, ತಾಯಿ ಅಂತಲೂ ಕೂಡ ಹೇಳ್ತಿರ್ತಾನೆ ಅರ್ಜುನ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಪೊಲೀಸ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ ಅವ್ರ ತಾಯಿಗೆ. ಹಾಗೆಯೇ ಅವ್ರ ತಾಯಿ ಇಷ್ಟ ಹಾಗೆ ಪೊಲೀಸ್ ಕೂಡ ಟ್ರೈನಿಂಗನ್ನು ಕೂಡ ಕೊಡ್ತಾ ಇರ್ತಾರೆ ಅವ್ರ ತಾಯಿ. ಮತ್ತು ಸುಮಾರು ಒಂದು ಸಾಹಸಗಳನ್ನೆಲ್ಲ ಕೂಡ ಅವ್ರಿಗೆ ಒಂದು ಕಳಿಸ್ತಾ ಇರ್ತಾರೆ. ಅರ್ಜುನ್ ಕೂಡ ಅದರಲ್ಲೆಲ್ಲ ಭಾಗವಹಿಸಿ ಗೆಲುವನ್ನು ಸಾಧಿಸ್ತಾರೆ ಅಂತಲೇ ಹೇಳಬಹುದು. ಮತ್ತು ಅರ್ಜುನ್ ಅವರು ಏನು ಮಾಡ್ತಾರೆ ಅಂದರೆ, ಅವನು ಪೊಲೀಸ್ ಕೂಡ ಆಗ್ತಾರೆ. ಆದಮೇಲೆ ಅರ್ಜುನ್ಗೆ ಸುಮಾರು ಒಂದು ಕ್ರಿಮಿನಲ್ಸ್ಗಳು ಮತ್ತು
ಎಲ್ಲರನ್ನೂ ಕೂಡ ಒಂದು ದಿನ ಕರೆದಿದ್ದಾರೆ ಮತ್ತು ಮೀಟಿಂಗನ್ನು ಕೂಡ ಮಾಡ್ತಾರೆ. ಈಗೇನೇನೆಲ್ಲ ನಡೆದಿದೆ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಎಲ್ಲನೂ ಕೂಡ ನಿಲ್ಲಿಸಿ ಇನ್ನು ಮುಂದೆ ಯಾವುದೇ ರೀತಿ ಆಗಬಾರ್ದು ಅಂತೇಳಿ ಒಂದು ವಾರ್ನಿಂಗನ್ನು ಕೊಡ್ತಾರೆ. ಅಲ್ಲಿದ್ದಂಥ ವ್ಯಕ್ತಿಗಳಲ್ಲಿ ಒಬ್ಬರು ಗೇಲಿ ಮಾಡಿಬಿಡ್ತಾನೆ. ಅದರಿಂದ ಅಂಥ ವ್ಯಕ್ತಿನ ಹಿಡಿದು ಅಲ್ಲೇ ಪೊಲೀಸ್ ಸ್ಟೇಷನ್ನಲ್ಲಿ ಎನ್ಕೌಂಟರನ್ನು ಮಾಡಿಬಿಡ್ತಾನೆ. ಇದರಿಂದ ರೌಡಿಗಳೆಲ್ಲ ತುಂಬ ಹೆದರ್ಕೊಂಡು ಅರ್ಜುನ್ ಅವರು ಹೇಳ್ದಂಗೆ ಮಾತನ್ನು ಕೇಳ್ಕೊಂಡು ಹೋಗೋಕ್ಕೆ ಸಿದ್ಧವಾಗಿರ್ತಾರೆ. ಆದರೆ ಇದೆಲ್ಲನೂ ಅವರ ಒಂದು ಬಾಸು ಎಲ್ಲರೂ ಕೂಡ ಕೇಳ್ತಿರ್ತಾರೆ. ಮೇನ್ ವಿಲ್ಲನು ಎಲ್ಲನೂ ಕೂಡ ಕೇಳಿಕೊಂಡು ಇವನನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಒಳ್ಳೆಯದು ಅಂತೇಳಿ ಸುಮಾರು ಹಣವನ್ನು ಕೊಟ್ಟು ಟ್ರಾನ್ಸ್ಫರ್ ಮಾಡೋಕ್ಕೆ ತುಂಬ ಒತ್ತಾಯವನ್ನು ಮಾಡ್ತಿರ್ತಾರೆ. ಆದರೆ ಟ್ರಾನ್ಸ್ಫರ್ ಅಂತೂ ಆಗ್ತಾ ಇರೋದಿಲ್ಲ. ಅರ್ಜುನ್ ಅವರು ಇರಷ್ಟು ದಿನ ಇರಲಿ ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಎಲ್ಲರೂ ಕೂಡ ನಡೀತಾ ಇರುತ್ತೆ. ಇದರಿಂದ ಸ್ಮಗ್ಲಿಂಗ್ ಎಲ್ಲ ಮಾಡ್ತಿರ್ತಾರೆ. ಅದನ್ನೆಲ್ಲ ತಡೆಯೋಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಸುಮಾರು ಫೈಟ್ ಕೂಡ ಆಗುತ್ತೆ. ಫೈಟಲ್ಲಿ ತುಂಬ ಒಂದು ಫೈಟ್ ಸೀನ್ಗಳಂತ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ. ಒಂದೊಂದು ಸೀನ್ಗಳಂತೂ ತುಂಬ ಒಂದು ಆಶ್ಚರ್ಯದಿಂದ ಫೈಟ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ತುಂಬ ಒಂದು ಕ್ಯಾಮ್ರಾಮ್ಯಾನ್ ಕೂಡ ತುಂಬ ಅದ್ಭುತವಾಗಿ ಶೂಟನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಅಲ್ಲೆಲ್ಲ ಫೈಟ್ ಆದಮೇಲೆ ಅವನಿಗೆ ಸ್ಮಗ್ಲಿಂಗನ್ನು ಮಾಡೋದನ್ನೆಲ್ಲ ನಿಲ್ಲಿಸ್ತಾರೆ. ಕೆಲವು ದಿನಗಳ ನಂತರ ಏನಾಗುತ್ತೆ, ಅವನಿಗೆ ಬೇಕಾದಂಥ ಒಂದು ಮೇನ್ ವಿಲನ್ನ ಹಿಡಿಯೋಕ್ಕೆ ಟಾರ್ಗೆಟನ್ನು ಮಾಡ್ಕೋತಾರೆ. ಮೇನ್ ವಿಲನ್ ಏನೇನೆಲ್ಲ ಮಾಡ್ತಾನೆ, ಏನೇನೆಲ್ಲ ಸ್ಮಗ್ಲಿಂಗನ್ನು ಮಾಡ್ತಾನೆ ಅಂತದನ್ನೆಲ್ಲ ತಿಳ್ಕೊಂಡ್ಮೇಲೆ ಮೇನ್ ವಿಲನ್ನ ಒಂದು ಅರೆಸ್ಟ್ ಮಾಡೋಕ್ಕೆ ಸುಮಾರು FIRಗಳನ್ನ ಮತ್ತು ಇನ್ನೂ ದಾಖಲೆಗಳನ್ನೆಲ್ಲ ಹುಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಸಿಕ್ಕಿದ ಮೇಲೆ ಅವನನ್ನು ಅರೆಸ್ಟ್ ಮಾಡಿಸ್ತಾರೆ. ಮತ್ತು ಅವನನ್ನು ಕರ್ಕೊಂಡೋಗಿ ಸುಮಾರು ಅಲ್ಲಿ ಫೈಟ್ಗಳಾಗ್ತವೆ. ಏನೇನೆಲ್ಲ ಸುಮಾರು ಒಂದು ಮೂವಿಯಲ್ಲೇ ನೋಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅರ್ಜುನ್ ಅವರು. ಹಾಗೆಯೇ ಕೊನೆಗೂ ಕೂಡ ಅವರೇ ಗೆಲ್ತಾರೆ. ವಿಲನನ್ನು ಎನ್ಕೌಂಟರನ್ನು ಮಾಡ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.